ಚಿಕನಲ್ಲಿ ಏನೇ ತಿಂದರೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಆಗಲ್ಲ. ಆದರೆ ಬಿರಿಯಾನಿ ತಿಂದರೆ ಮಾತ್ರ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು. ಇದಂತೂ ಬಿರಿಯಾನಿ ಲವರ್ಸ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ನಾನಿವತ್ತು ಪಕ್ಕ ನಾಟಿ ಸ್ಟೈಲಲ್ಲಿ ಹಾಗೆ ಫುಟ್ ಅಂತ ರೆಡಿ ಆಗೋ ಜಸ್ಟ್ 10 ಮಿನಿಟ್ಸ್ ಒಳಗಡೆ ರೆಡಿ ಆಗುವಂತಹ ನಾಟಿ ಸ್ಟೈಲ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ತಿಂತಾ ಇದ್ರೆ ಮಾತ್ರ ಆಹಾ ಅನ್ಬೇಕು, ಆ ಲೆವೆಲ್ಗಿರುತ್ತೆ. ಯಾವುದೇ ಥರ ಹೆವಿ ಮಸಾಲ ಇಲ್ಲದೆ ಮೈಲ್ಡ್ ಆಗಿ ಲೈಕ್ ಹನುಮಂತು ಬಿರಿಯಾನಿ ಥರ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು. ಪ್ರತಿ ಸಂಡೇ ಅಲ್ಲ, ಈ ಸಂಡೇ ನೀವು ಡೆಫಿನೆಟ್ ಆಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಹಲೋ ಎವ್ರಿವನ್, ಇದು ನಿಮ್ಮ ಪ್ರೀತಿಯ ಕೋಸಿಸ್ಟ ವ್ಲಾಗ್. ಈ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನೊಂದು 1/2 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ದಪ್ಪವಾಗಿ ಒಡಿಸ್ಕೊಂಡಿದ್ದೀವಿ. ಈಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ, ಅಂದರೆ 1 ಇಂಚಷ್ಟು ಶುಂಠಿ ತೊಗೊಬೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು 2 ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ 8 ರಿಂದ 10 ಹಸಿಮೆಣಸಿನ್ಕಾಯಿ ಹಾಗೆ ಒಂದು 4 ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಇದು ಚಕ್ಕೆ ಲವಂಗ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು. ಅದನ್ನು 1 ಟೀ ಸ್ಪೂನ್ ಅಷ್ಟು ನಾನು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಕಲರ್ ಕೂಡ ಬರುತ್ತೆ, ನಾಟಿ ಸ್ಟೈಲ್ ಆಗಿರುತ್ತೆ. ಈಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೋಬೇಕಾದ್ರೆ ಏನಪ್ಪ ಟಿಪ್ಸು ಅಂದರೆ, ಇದನ್ನ ಫುಲ್ ಫೈನ್ ಆಗಿ ಪುಡಿ ಮಾಡ್ಕೋಬಾರ್ದು, ಅಂದರೆ ಪೇಸ್ಟ್ ಮಾಡ್ಕೋಬಾರ್ದು. ಒಂದು 80% ಅಷ್ಟು ನಾವು ಮಾತ್ರ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ, ಏಕೆಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸ್ ನೀವು ಟ್ರೈ ಮಾಡಿ. ಈಗ ಕುಕ್ಕರ್ ಇಟ್ಕೊಂಡು 1-2 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದೀನಿ. ನೀವು ಫುಲ್ಲು ತುಪ್ಪದಲ್ಲೇ ಮಾಡ್ತೀವಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೋತಿದ್ದೀನಿ. ಒಂದು ಚಕ್ಕೆ, ಒಂದು 4 ಲವಂಗ, ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಂದು 4 ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿ ಹಾಗೆ ಸ್ಲಿಟ್ ಮಾಡದೆ ಒಂದು 4 ಮೆಣಸಿನ್ಕಾಯಿ ಕೂಡ ಹಾಕೋತಿದ್ದೀನಿ. ಸ್ಲಿಟ್ ಮಾಡೋದು ಬೇಡ, ಹಾಗೆ ಹಾಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಬಟ್ ಯಾವುದೇ ಥರ ಅದಕ್ಕೆ ಖಾರ ಬರೋದಿಲ್ಲ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ತೊಳೆದಿಟ್ಟಂತಹ ಚಿಕನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಚಿಕನ್ ಹಾಕಿದ ಕೂಡಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಹಂತದೆಲ್ಲ ಹಾಕಿದ್ರೇ ಚಿಕನ್ಗೆ ಬೇಗ ಅಬ್ಸರ್ವ್ ಆಗುತ್ತೆ, ಹಾಗೆ ತುಂಬ ಟೆಂಡರಾಗಿ ಕೂಡ ಇರುತ್ತೆ ಚಿಕನ್. ಅಂದರೆ ನಾವು ಬಿರಿಯಾನಿ ತಿನ್ಬೇಕಾದ್ರೆ ಸ್ವಲ್ಪ ರಫ್ ಅನ್ಸುತ್ತಲ್ವ ಚಿಕನ್, ಆ ಥರ ಅನ್ಸೋದಿಲ್ಲ, ತುಂಬ ಟೆಂಡರ್ ಆಗಿರುತ್ತೆ ಚಿಕನ್ನು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಅದನ್ನು ಕುಕ್ ಮಾಡ್ಲಿಕ್ಕೆ ಬಿಡಬೇಕಾಗತ್ತೆ. ಇದೊಂದು ಟಿಪ್ಸ್ ನೀವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಉಪ್ಪು ರೈಸ್ ಹಾಕಿದ್ಮೇಲೆ ಹಾಕಿದ್ರೆ ಅದಕ್ಕೆ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋದಿಲ್ಲ. ಸೊ ನೀವು ಚಿಕನ್ ಹಾಕಿದ ತಕ್ಷಣ ನೀವು ಉಪ್ಪು ಹಾಕೊಳ್ಳೋದ್ರಿಂದ ನೀಟಾಗಿ ಚಿಕನ್ಗೆ ಉಪ್ಪು ಖಾರ ಹಿಡಿದಿರುತ್ತೆ. ಚಿಕನಲ್ಲಿ ನೀರಿನ ಅಂಶ ನೀಟಾಗಿ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಡ್ರೈ ಆಗಿದೆ. ನೀರನ್ನ ಒಂದು 80% ಅಷ್ಟು ಮಾತ್ರ ನಾವು ಡ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಚಿಕನ್ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ. ಈಗ ರುಬ್ಕೊಂಡಂತಹ ಮಸಾಲೆ ಕೂಡ ಹಾಕೊಳ್ಳೋಣ. ಮಸಾಲೆ ಹಾಕೊಂಡು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಅದು ರಾ ಸ್ಮೆಲ್ ಏನಿರುತ್ತಲ್ವ, ಹಸಿ ಸ್ಮೆಲ್ ಏನಿರುತ್ತಲ್ವ, ಅದು ನೀಟಾಗಿ ಎಲ್ಲ ಹೋಗಬೇಕು. ಆ ಲೆವೆಲ್ವರೆಗೂ ನಾವು ನೀಟಾಗಿ ಕುಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಬಿರಿಯಾನಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೊಡಿತಾ ಇರುತ್ತೆ. ಅದಕ್ಕೆ ನಾವು ನೀಟಾಗಿ ಇದು ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಕುಕ್ ಮಾಡ್ಕೋಬೇಕು. ಇದರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ಚಿಕನ್ ತುಂಬ ಟೆಂಡರ್ ಆಗಿರುತ್ತೆ, ಹಾರ್ಡ್ ಆಗೋದಿಲ್ಲ, ಹಾಗೆ ಬೇಗ ಕೂಡ ಬೇಯುತ್ತೆ. ಇದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿದೆ. ಈಗ ಒಂದು 2 ಟೊಮೆಟೊ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವರಿಗೆ ಟೊಮೆಟೊ ಇಷ್ಟ ಇಲ್ಲ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಲೆಮನ್ ಕೂಡ ಯೂಸ್ ಮಾಡ್ಬೋದು. ಬಟ್ ಲೆಮನ್ ನಾವು ಕುದಿಬೇಕಾದ್ರೆ ಹಾಕೋಬೇಕು. ಈಗ ಹಾಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ. ಬಟ್ ಟೊಮೆಟೊ ಹಾಕೊಂಡ್ರೆ ತುಂಬ ಟೇಸ್ಟ್ ಅನಿಸುತ್ತೆ ನನಗೆ, ಸೊ ಅದಕ್ಕೆ ನಾವು ಟೊಮೆಟೊನೇ ಯೂಸ್ ಮಾಡ್ತೀವಿ. ಚಿಕನಿಗೆ ಒಂದು 70% ಅಷ್ಟು ಕುಕ್ ಆಗಿದೆ. ಈಗ ತೊಳ್ಕೊಂಡಿರೋಂತಹ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಬಿರಿಯಾನಿಗೆ ರೈಸ್ನ ನೆನೆಸಿಟ್ಟು ಹಾಕ್ತಾರೆ, ಬೇಗ ಆಗುತ್ತೆ ಅಂತ. ಓಕೆ, ಬೇಗ ಆಗುತ್ತೆ, ಬಟ್ ಏನಾಗುತ್ತೆ ಅಂದರೆ ಅನ್ನದ ಅಗಳೆಲ್ಲ ಸ್ವಲ್ಪ ದಪ್ಪವಾಗಿ ಇರುತ್ತೆ. ನಾವು ರೈಸ್ ಹಾಕೊಂಡಾದ್ಮೇಲೆ ಒಂದು 2 ನಿಮಿಷ ನೀಟಾಗಿ ಮಸಾಲೆನೇ ಹುರ್ಕೋಬೇಕಾಗತ್ತೆ. ಈ ಥರ ಹುರ್ಕೊಂಡ್ರೆ ನೀಟಾಗಿ ಫ್ಲೇವರ್ ಎನ್ಹೆನ್ಸ್ ಆಗಿ ಬರುತ್ತೆ. ಈಗ ನಾವು ಮೆಜರ್ಮೆಂಟ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಬಿಸಿ ನೀರೇ ಹಾಕೋತಿದ್ದೀನಿ, ಬೇಕಿದ್ರೆ ತಣ್ಣೀರು ಕೂಡ ಹಾಕೋಬಹುದು. ವಾಟರ್ ಮೆಜರ್ಮೆಂಟ್ ನಾರ್ಮಲ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕೊಂಡ್ರೆ ಅನ್ನ ತುಂಬ ಉಡುಡಿಯಾಗುತ್ತೆ. ಈಗ ಒಂದು 1/2 ಲೆಮನ್ ನಾನು ಸ್ವೀಸ್ ಮಾಡ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ನಾನು ತುಪ್ಪ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ನ ಒಂದು 60% ಅಷ್ಟು ನಾವು ಕುಕ್ ಮಾಡ್ಕೋಬೇಕಾಗತ್ತೆ. ಆ ನಂತರ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ತಳ ಅಂಟೋ ಚಾನ್ಸಸ್ ಇರುತ್ತಲ್ವ. ಸೊ ನೀವು 60% ನೋಡಿ, ಆಲ್ಮೋಸ್ಟ್ 60% ಅಷ್ಟು ಕುಕ್ ಆಗಿದೆ. ಈಗ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಯಾವುದೇ ಥರ ತಳ ಅಂಟಿಲ್ಲ, ಎಷ್ಟು ನೀಟಾಗಿ ತುಂಬ ಉಡುಡಿಯಾಗಿದೆ ಅನ್ನ. ಚಿಕನ್ ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಫ್ಲೇವರ್ ಹೆಂಗಿರುತ್ತೆ ಅಂದರೆ ಪಕ್ಕದ ಮನೆವರೆಗೂ ಹೋಗ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ಪಕ್ಕ ನಾಟಿ ಸ್ಟೈಲಲ್ಲಿರುತ್ತೆ. ನಾನು ಮಾಡಿದಂತಹ ಈ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಬಿರಿಯಾನಿ ಲವರ್ಸ್ ಇದ್ದೀರಾ ಅವ್ರಿಗೆ ಇದನ್ನು ಶೇರ್ ಮಾಡಿ. ಇದೇ ಥರನೇ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.